ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರಬಹುದು, ಅದೊಂಥರ ವೈರತ್ವ ಅನ್ನುವಂಥದ್ದು ಸುಮಾರು ವರ್ಷಗಳ ಹಿಂದಿನಿಂದನೂ ನಡ್ಕೊಂಡು ಬಂದಿದೆ. ಪಾಕಿಸ್ತಾನ, ಭಾರತ, ನಮ್ಮ ಗಡಿಯಲ್ಲಿ ಅಂದರೆ ಕಾಶ್ಮೀರದ ಕಣಿವೆಯಲ್ಲಿ ಇತ್ತೀಚೆಗಷ್ಟೇ ಸಾಕಷ್ಟು ಬಾಂಬ್ ದಾಳಿ ಆಗಿರ್ಬೋದು ಅಥವಾ ಸಾಕಷ್ಟು ಸೈನಿಕರು ದೇಶಕ್ಕೋಸ್ಕರ ಪ್ರಾಣವನ್ನು ತೆತ್ತರು ಉಗ್ರರ ದಾಳಿ ಸಂದರ್ಭದಲ್ಲಿ. ಹೀಗಾಗಿ ಉಗ್ರರು ನಮ್ಮ ದೇಶಕ್ಕೆ ಬರಬಾರ್ದು, ಉಗ್ರರ ದಾಳಿಯಿಂದ ನಮ್ಮ ದೇಶ ಸಂರಕ್ಷಣೆಯಾಗಿರಬೇಕು ಅಂತ ಅಂದರೆ ನಾವೇನು ಮಾಡಬೇಕಾಗತ್ತೆ? ಭಾಳ ಒಳ್ಳೆ ಕ್ವಶನ್ ಇದು. ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಪ್ರಜೆಗಳ ಒಂದು ರೆಸ್ಪಾನ್ಸಿಬಿಲಿಟಿ ಇದು. ನಮ್ಮ ರಾಷ್ಟ್ರ, ನಮ್ಮ ದೇಶ ಸುಭಿಕ್ಷಣವಾಗಿತ್ತು ಅಂದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಮ್ಮ ಶತ್ರುಗಳು ನಮ್ಮ ರಾಷ್ಟ್ರವನ್ನು ಮುತ್ತಿಗೆ ಹಾಕಿದಾಗ ಅಥವಾ ನಮ್ಮನ್ನು ತೊಂದರೆ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದಾಗ ನಾವು ಮನೆಯಲ್ಲಿ ಓಡಾಡ್ಕೊಂಡು ಕಚ್ಚಾಡ್ಕೊಂಡು ಮಾಡೋದು ಬಿಡಿ, ಗಲಾಟೆ ನಾವು ಮಾಡ್ತೀವಿ. ಮಕ್ಕಳು ಗಲಾಟೆ ಮಾಡ್ತಾರೆ, ಗಂಡ ಹೆಂಡತಿ ಗಲಾಟೆ ಆಗುತ್ತೆ, ಅಪ್ಪ ಅಮ್ಮ ಗಲಾಟೆ ಆಗ್ತದೆ. ಇವಾಗ ಗಲಾಟೆ ಮಾಡ್ಕೊತೀವಿ, ನಾಳೆ ಚೆನ್ನಾಗಾಗಿಬಿಡ್ತೀವಿ. ಇದು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ವಿಷಯ. ಸೈನಿಕರು, ಶತ್ರುಗಳು ನಮ್ಮ ದೇಶವನ್ನು, ನಮ್ಮ ರಾಷ್ಟ್ರವನ್ನು ಪ್ರವೇಶ ಮಾಡಿ ನಮ್ಮಗಳ ಮೇಲೆ ದಾಳಿ ಮಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ಭಾಳ ದುಃಖ ಆಗತ್ತೆ. ಇದು ಇಂದಿನ ಕಾಲದಲ್ಲಿ ಒಂದು ರೀಸನ್ ಇತ್ತು ಯುದ್ಧ ಮಾಡಲಿಕ್ಕೆ. ಶತ್ರುಗಳು ಮುತ್ತಿಗೆ ಹಾಕೋಕ್ಕೆ ಒಂದು ಕಾರಣ ಇತ್ತು. ಇಲ್ಲ ಕಪ್ಪ ಕಾಣಿಕೆ ಕೊಟ್ಟಿಲ್ಲ ಅಂದರೆ ಯುದ್ಧ ಆಗ್ತಾಯಿತ್ತು. ಕೆಲವು ಒಪ್ಪಂದಗಳೆಲ್ಲ ಮಾಡ್ಕೊಳ್ಳಿಕ್ಕೆ ಅವರು ಸರಿ ಮನಸ್ಸು ಒಪ್ಪಲಿಲ್ಲ ಅಂದಾಗ ಯುದ್ಧ ಆಗ್ತಾಯಿತ್ತು. ಇಲ್ಲ ಆ ದೇಶನೇ ನನಗೆ ಬೇಕು, ಆ ಪ್ರಾಂತ್ಯನೇ ನನಗೆ ಬೇಕು ಅನ್ನೋ ಆಸೆಯಲ್ಲಿ ಯುದ್ಧ ಮಾಡ್ತಾಯಿದ್ರು. ಇಲ್ಲಿ ಧರ್ಮ ಮತ್ತು ಜಾತಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಗಳಿಂದ ಯುದ್ಧಗಳು, ಶತ್ರುಗಳು ಜಾಸ್ತಿ ಆಗ್ತಾಯಿದೆ. ಇವತ್ತಿನ ನಮ್ಮ ಭಾರತ ದೇಶ ಕರ್ಮಭೂಮಿ. ಮಹಾನ್ ಸಾಧು ಸಂತರು, ಪರಮಹಂಸರು, ಅವಧೂತರು, ಮಹಾನ್ ಪವಾಡ ಪುರುಷರು ಹುಟ್ಟಿ ಬೆಳೆದು ಜೀವನವನ್ನು ಸಾರ್ಥಕ ಮಾಡ್ಕೊಂಡು ಹೋದಂಥ ಒಂದು ದೇಶ ಭಾರತ ದೇಶ. ಬೇರೆ ದೇಶಗಳೆಲ್ಲ ಹಲವಾರು ವರ್ಷಗಳಿಂದ ಬಂದಿರುವಂಥದ್ದು. ಆದರೆ ಭಾರತ ದೇಶ ಭರತಖಂಡ ಯುಗ ಯುಗಗಳಲ್ಲೂ ಇರುವಂಥದ್ದು. ಈಗ ಬೇಕಾದಷ್ಟು ಈಗಿನ ಮಾಡರ್ನ್ ಕಂಟ್ರೀಸ್ ಎಲ್ಲ ಇತ್ತೀಚೆಗೆ ಒಂದು 100 ವರ್ಷ 200 ವರ್ಷ ಇರ್ಬೋದು ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ ಒಂದು 300-400 ವರ್ಷ ಇರ್ಬೋದು. ಆದರೆ ಭಾರತ ದೇಶಕ್ಕೆ ಸಾವಿರಾರು ವರ್ಷದ ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಸಮುದ್ರದ ದಡದ ಮೇಲೆ ಇವತ್ತು ದೇಶಗಳು ಬೆಳೆದಿವೆ. ಅಮೇರಿಕಾ, ಬ್ಯಾಂಕಾಕ್, ಮಲೇಷಿಯಾ, ಜಪಾನ್ ಇವೆಲ್ಲ ಸಮುದ್ರದ ದಡದಲ್ಲಿ ಬೆಳೆದಿರುವಂಥ ದೇಶ. ಭರತಖಂಡ ಶಾಶ್ವತವಾದ ಭೂಮಿಯಲ್ಲಿರುವಂಥದ್ದು. ಇಂಥ ದೇಶದ ಮೇಲೆ ಯುದ್ಧಗಳು ನಡೆಯೋದು ಸಹಜ. ಸಿರಿ ಸಂಪತ್ತಿಗಾಗಿ ಇರ್ಬೋದು, ಅಥವಾ ಇಲ್ಲಿ ಒಂದು ವನಸ್ಪತಿ, ಅಥವಾ ಇಲ್ಲಿ ಒಂದು ವಾತಾವರಣ, ಇಲ್ಲಿಂದ ಒಂದು ಯೋಗ, ಒಂದು ಸುಖ, ಅದಕ್ಕೋಸ್ಕರ ಭಾಳಷ್ಟು ಜನ ಯುದ್ಧ ಮಾಡಿ ಹೋಗಿಬಿಟ್ಟಿದ್ದಾರೆ ಭಾರತ ದೇಶದ ಮೇಲೆ ರಾಜರುಗಳು. ಈಗ ಮಾಡರ್ನ್ ಸೈನ್ಸ್ ಪ್ರಕಾರ, ಈಗಿನ ಒಂದು ಕಂಪ್ಯೂಟರ್ ಟೆಕ್ನಾಲಜಿಲಿ ಇವತ್ತು ಕೂಡ ಯುದ್ಧ ಇದೆ ಅನ್ನೋದು ಒಂದು ಬಹಳ ಆಶ್ಚರ್ಯಕರ. ಟೆಕ್ನಾಲಜಿ ನಮ್ಮನ್ನ ರಿಲೇಷನ್ಶಿಪ್ನ ಒಂದು ಮಾಡಿದೆ,
ಎಷ್ಟೋ ಧರ್ಮಗಳಿಂದ ಮದುವೆ ಒಂದಾಗಿದ್ದೀವಿ. ಇಲ್ಲಿ ಇಂಟಿಗ್ರಿಟಿ, ಭಾವೈಕ್ಯತೆ, ಕೋಆಪರೇಷನ್, ಕೋಆರ್ಡಿನೇಷನ್ ಹೆಚ್ಚೆಚ್ಚಿಗೆ ಬೆಳೀತಾ ಇದೆ ರಾಷ್ಟ್ರಗಳ ಜೊತೆ. ಅದು ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ಯುದ್ಧ ಅನ್ನೋದನ್ನು ಇತ್ತೀಚೆಗೆ ಸೃಷ್ಟಿಯಾಗ್ತಾ ಇದೆ. ಯುದ್ಧ ಅನ್ನೋದು ಆಗಲೇಬಾರ್ದು ಅಂತ ನನ್ನ ಅನಿಸಿಕೆ. ಇಡೀ ಜಗತ್ತಿನ ನಾವೆಲ್ಲ ಇರುವಾಗ ನಾವ್ಯಾಕೆಲ್ಲ ಹೊಡೆದಾಡಿ ಸಾಯಬೇಕು? ಆಗಬಾರ್ದು. ಅದರಲ್ಲೂ ನಮ್ಮ ಭಾರತ ದೇಶದ ಯುವ ಸೈನಿಕರು ಇವತ್ತು ಬಹಳಷ್ಟು ವೀರಮರಣ ತಗೊಂಡಿದ್ದಾರೆ. ಆ ವೀರಮರಣ ಅನ್ನೋದು ಕೇಳಕ್ಕೊಂಥರ ಸೌಂಡ್ಸ್ ಇದೆ, ಒಂಥರ ಅರ್ಥಗರ್ಭಿತವಾದಿದೆ, ಅಷ್ಟೇ ನೋವಿದೆ. ನಮ್ಮ ಮಕ್ಕಳೆಲ್ಲ ಸಾಕಿ ಸಲಹೆ ಬೆಳೆಸಿ ದೇಶದ ಗಡಿ ಕಾಯಕ್ಕೆ ಕಳಿಸಿ ಅಲ್ಲಿ ಸತ್ತೋದ ಅಂದರೆ ಎಂಥ ತಂದೆ ತಾಯಿಗೂ ಭಾಳ ದುಃಖ ಆಗುತ್ತೆ. ರಾಷ್ಟ್ರಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅಂದರೆ ಒಂದು ದೊಡ್ಡ ವೀರ ಮರಣ. ಅದು ಹೆಚ್ಚಿಗೆ ಆಗಬಾರ್ದು. ಇವತ್ತಿನ ದಿವಸ ಮೊನ್ನೆ ಯಾರೋ ಹೇಳ್ತಾರೆ ನನ್ನ ಹತ್ರ, ನಮ್ಮ ಮಕ್ಕಳು ಕಷ್ಟಪಟ್ಬಿಟ್ಟು ಬೆಳೆಸಿ ಅಲ್ಲಿ ಕಳಿಸ್ಬಿಟ್ಟು ಸಾಯಿಸ್ಬೇಕಾ? ಹಾಗಾದ್ರೆ ಯಾಕೆ ದೇಶ ಒಂದು ತೀರ್ಮಾನ ತಗೊಳ್ಳಲ್ಲ? ನಮ್ಮ ದೇಶದವ್ರು ಯಾಕೆ ತಗೋತಿಲ್ಲ? ಮಂತ್ರಿಗಳು ಏನು ಮಾಡ್ತಿದ್ದಾರೆ? ನಮ್ಮ ಮಕ್ಕಳನ್ನ ಯಾಕೆ ಬಲಿ ಕೊಡಬೇಕಲ್ಲಿ? ಏನು ಮಾಡ್ತಾರೆ ಈ ಮಂತ್ರಿಗಳೆಲ್ಲ? ಒಂದು ನಿರ್ಧಾರಕ್ಕೆ ಬರಬೇಕು. ಎಷ್ಟೋ ಜನ ಮಕ್ಕಳುಗಳು ಸತ್ತೋಗಿದ್ದಾರೆ, ಅವ್ರಿಗೆ ಇನ್ನೂ ಸರಿಯಾಗಿ ಅವ್ರಿಗೆ ಏನು ರೆನ್ಯುಮರೇಷನ್ನೇ ಸರಿಯಾಗಿ ಕೊಟ್ಟಿಲ್ಲ. ರೆನ್ಯುಮರೇಷನ್ ಅಂದರೆ ಏನು? ಡೆತ್ ಕಾಂಪನ್ಸೇಷನ್ ಅಂತ ಸುಮಾರು ಜನಕ್ಕೆ ಕೊಟ್ಟೇ ಇಲ್ಲ. ಅದು ದುಡ್ಡು ಇಲ್ಲ, ನಮ್ಮ ಮಕ್ಕಳು ಇಲ್ಲ, ನಾವ್ಯಾಕೆ ಮಕ್ಕಳು ಬೆಳೆಸಿ ಮಿಲಿಟ್ರಿ ಕಳಿಸ್ಬೇಕು ಅನ್ನೋ ಒಂದು ಪ್ರಶ್ನೆ ಬಂದುಬಿಟ್ಟಿದೆ ಇವತ್ತಿನ ದಿವಸ. ಇಲ್ಲಿ ಯಾವುದೋ ಒಂದು ಧರ್ಮ, ಜಾತಿ, ಪಂಗಡದ ಆಧಾರದ ಮೇಲೆ ದೇಶ ವಿಭಜನೆ ಆಗ್ತಾ ಇದೆ, ದೇಶದ ಮೇಲೆ ಯುದ್ಧಗಳಾಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು ಅಂದರೆ ನಾವು ಭಾರತೀಯರು, ನಾವೆಲ್ಲರೂ ಇವತ್ತಿನ ಯಾರ್ಯಾರು ಎಪಿಸೋಡ್ ನೋಡ್ತಿದ್ದೀರೋ ಅವರೆಲ್ಲರೂ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ನಾನು ತೋರಿಸುವಂಥ ಮುದ್ರಾ ಮಂತ್ರವನ್ನು ಜಪ ಮಾಡಿದ್ದೆ. ಆದರೆ ಯಂತ್ರನ ಪಾಲನೆ ಮಾಡಿದರೆ ಇವತ್ತು ನಮ್ಮ ಭಾರತ ದೇಶದ ಮೇಲೆ ಮುತ್ತಿಗೆ ಆಗ್ತಿರುವಂಥ ಯಾರೇ ದೇಶದವರಾಗಲಿ, ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ಯಾವುದೇ ದೇಶದವರಾದರೂ ಕೂಡ ಅವರು ನಮ್ಮ ದೇಶಕ್ಕೆ ಕಾಲಿಡಬಾರ್ದು, ಇಡೋಕ್ಕಾಗದೇ ಇರೋಂಗೆ ಮಾಡ್ಬೋದು ನಾವೆಲ್ಲ ಒಗ್ಗಟ್ಟಾದರೆ. ಆ ಒಂದು ದೆಸೆಯಲ್ಲಿ ಇವತ್ತು ನಮ್ಮ ದೇಶದ ಸಂರಕ್ಷಣೆ ಮಾಡಲಿಕ್ಕೆ, ನಮ್ಮ ದೇಶ ಮುತ್ತಿಗೆ ಹಾಕುವಂಥ ಶತ್ರುಗಳನ್ನು ಸ್ತಂಭನ ಮಾಡಲಿಕ್ಕೆ ನಾನು ಇವತ್ತಿನ ಸಂಚಿಕೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಪ್ರತಿಯೊಬ್ಬ ಯೋಧನು ದೇಶ ಪ್ರೇಮಕ್ಕೋಸ್ಕರ, ದೇಶಕ್ಕಾಗಿ ಅಲ್ಲಿ ಬಲಿದಾನ ಮಾಡ್ತಾ ಇದ್ದಾನೆ. ಹಾಗಾಗಿ ದೇಶದೊಳಗಿರುವಂತಹ ಪ್ರಜೆಯ ಕರ್ತವ್ಯ ಏನಾಗಿರುತ್ತೆ, ಇದನ್ನೆಲ್ಲ ಹೇಗೆ ತಡಿಬಹುದು ಗುರುಜಿ ಉಗ್ರರ ದಾಳಿಯನ್ನ? ನೋಡಿ, ಈಗಾಗಲೇ ನಾವು ಭಾಳಷ್ಟು ಅನುಭವ ಪಡ್ಕೊಂಡಿದ್ದೀವಿ. ಎಲ್ಲೋ ಬರ್ತಾರೆ, ಹೆಂಗೋ ಒಳಗೆ ಪ್ರವೇಶ ಮಾಡಿಬಿಡ್ತಾರೆ ದೇಶದೊಳಗಡೆ. ಮಾರ್ಕೆಟ್ ಹತ್ರ ಬಾಂಬ್ ಬಿಡೋದು, ಸ್ಕೂಲ್ಸು ಕಾಲೇಜಲ್ಲೆಲ್ಲ ಬಾಂಬ್ ಬಿಡೋದು, ಬಸ್ ಒಳಗೆ ಬಾಂಬ್ ಬಿಡೋದು, ಫ್ಲೈಟಲ್ಲಿ ಬಾಂಬ್ ಇಟ್ಬಿಡೋದು, ಇದೆಲ್ಲ ನಡೀತಾ ಇದೆ. ಈಗ ಭಾಳಷ್ಟು ನಾವು ಎಕ್ಸ್ಪೀರಿಯನ್ಸ್ ಆಗಿದೆ. ಧೈರ್ಯವಾಗಿ ಬಂದು ಯುದ್ಧ ಮಾಡೋದಾದರೆ ಅದೊಂಥರ ಪ್ರಸಂಗ, ಸನ್ನಿವೇಶ. ಸೀಕ್ರೆಟಾಗಿ ಒಳಗೆ ಬರೋದು, ಅಲ್ಲೆಲ್ಲ ಬಾಂಬ್ ಇಟ್ಬಿಡೋದು, ಬ್ಲಾಸ್ಟ್ ಮಾಡಿಬಿಡೋದು, ಇದೆಲ್ಲ ಮಾಡೋದು ಮೂರ್ಖತನ. ಇಂಥ ಶತ್ರುಗಳು ಒಳಗೆ ಬರಬಾರ್ದು ಅಂದರೆ ಅವ್ರು ಒಳಗೆ ಬರ್ದೋರಂಗೆ ಮಾಡಿಬಿಡ್ಬೇಕು, ಬಂಧನ ಮಾಡಬೇಕು, ಸ್ತಂಭನ ಮಾಡಿಬಿಡ್ಬೇಕು. ಇವಾಗಲೇ ಇಷ್ಟು ಕ್ರೂರತನ, ನಕ್ಸಲೈಟ್ಸು, ಟೆರರಿಸ್ಟ್ಗಳು ಬರ್ತಾ ಇದ್ದಾರೆ. ಇನ್ನು 5 years ಆದಮೇಲೆ ಏನು, 10 years ಆದಮೇಲೆ ಹೆಂಗಿರ್ಬೋದು ನಮ್ಮ ದೇಶ? ಇವತ್ತು ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆಗಳು ಭಾಳ ಆರಾಮಾಗಿ ಸಲೀಸಾಗಿ ರಸ್ತೆಯಲ್ಲಿ ಓಡಾಡೋಕ್ಕೆ ಭಯಪಡ್ತಾರೆ. ಎಲ್ಲಿ ಬಾಂಬ್ ಇಟ್ಟಿದ್ದಾರೋ, ಎಲ್ಲಿ ಎಕ್ಸ್ಪೋಸ್ ಆಗಿಬಿಡ್ತಾರೋ, ಈ ಥರ ಒಂದು ಭಯ, ಹೆದರಿಕೆಯಲ್ಲಿ ನಮ್ಮ ಜೀವನ ನಡೀತಾ ಇದೆ. ಯಾರೋ ಮೊನ್ನೆ ಹೇಳ್ತಾ ಇದ್ರು, ಪಂಜಾಬ್ನಲ್ಲೋ ಎಲ್ಲೋ ಒಬ್ಬನ ಹಿಡ್ಬಿಟ್ಟು ಅವನು ಹೊಟ್ಟೆಲೆಲ್ಲ ಬಾಂಬ್ ಇಟ್ಕೊಂಡಿದ್ದಂತೆ, ಎಲ್ಲ ಇಟ್ಕೊಂಡಿದ್ದಂತೆ. ಅವನು ಯಾವುದೋ ಒಂದು ಸಣ್ಣ ಮನೇಲಿ ಇದ್ದಂತೆ, ಅಲ್ಲಿ ಒಳಗಳೆಲ್ಲ ವೆಪನ್ಸ್ ಇತ್ತಂತೆ. ಎಷ್ಟೆಲ್ಲ ಹೊಡೆದ್ರು ಕೂಡ ಅವ್ನು ಬಾಯಿ ಬಿಡಲಿಲ್ವಂತೆ, ಯಾರು ಎಲ್ಲಿಂದ ಬಂದೆ ಅಂತ ಬಾಯಿ ಬಿಡಲಿಲ್ವಂತೆ. ಇವತ್ತೇನೋ ಅವ್ನು ಕೈ ಸಿಕ್ಕಾಕೊಳ್ಳೋರು ಭಾಳಷ್ಟು ಜನ ಇರ್ಬೋದಲ್ಲ ನಮ್ಮ ದೇಶದೊಳಗಡೆ. ಅದರಿಂದ ನಮ್ಮ ದೇಶವನ್ನು ನಾವು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ನಾವು ನಿಜವಾದ ಪ್ರಜೆಗಳೇ ಅಲ್ಲ. ಇವತ್ತು ಬೇರೆಯವ್ರ ಮಕ್ಕಳು ಗಡಿಪಾಡೋದು ಸತ್ತೋರು, ನಾಳೆ ನಮ್ಮ ಮಕ್ಕಳು ನಮ್ಮ ಮುಂದೆನೇ ಸತ್ತೋದ್ರೆ, ಬಾಂಬ್ ಎಕ್ಸ್ಪೋಸ್ ಆಗಿ ಯಾರೋ ಬಾಂಬ್ ಇಟ್ಬಿಟ್ಟ ಅಂದರೆ, ಸಿನಿಮಾ ಥಿಯೇಟ್ರ್ ಬಾಂಬ್ ಇಡ್ಬೋದು, ಹೋಟ್ಲಿಗೆ ಬಾಂಬ್ ಇಡ್ಬೋದು, ಡ್ಯಾಮಿಗೆ ಬಾಂಬ್ ಇಡ್ಬೋದು, ಅಥವಾ ಯಾವುದೋ ದೊಡ್ಡ ಸಭಾ ಸಮಾರಂಭಗಳ ನಡೆಯುವಾಗ ಬಾಂಬ್ ಇಟ್ಬಿಟ್ರೆ
ಗಡಿಲೇನೋ ಸತ್ತೋದಾಗ ಹೋಯ್ತು. ನಮ್ಮ ಜೊತೆ ನಾವಿದ್ದ ಸ್ಥಳದಲ್ಲೇ ಮಕ್ಕಳುಗಳು ನಾವೆಲ್ಲ ಸತ್ತೋಗ್ಬಿಟ್ರೆ ಏನು ಮಾಡೋದು? ಆದ್ದರಿಂದ ನಮ್ಮ ಹಳ್ಳಿಗೆ ಆಗಲಿ, ಗ್ರಾಮಕ್ಕೆ ಆಗಲಿ, ನಮ್ಮ ಜಿಲ್ಲೆಗೆ ಆಗಲಿ, ನಮ್ಮ ರಾಜ್ಯಕ್ಕೆ ಆಗಲಿ ಅಥವಾ ನಮ್ಮ ದೇಶಕ್ಕೆ ಆಗಲಿ ಸೈನ್ಯರು ಒಳಗೆ ಬರಬಾರ್ದು, ಶತ್ರುಗಳು ಒಳಗೆ ಬರಬಾರ್ದು ಅಂದರೆ ಅವರ ಶತ್ರು ಸ್ತಂಭನ ಮಾಡಿಬಿಡಬೇಕು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜಗಳು ಈ ವಿದ್ಯೆಯಲ್ಲಿ ಕರಗತ ಮಾಡಿಕೊಂಡಿದ್ರು. ಒಂದು ಕಪ್ಪ ಕಾಣಿಕೆ ಕೊಡಲಿಲ್ಲ ಅಂದರೆ ಶತ್ರುಗಳು ಅವ್ರ ಮೇಲೆ ಬಂದು ಅಟ್ಯಾಕ್ ಮಾಡ್ತಿದ್ರು. ಒಂದು ಸಿರಿ ಸಂಪತ್ತುಗಳು ಅಧಿಕವಾಗಿದ್ದರೆ ಆ ದೇಶದಲ್ಲಿ ನಮಗೆ ಬರಲಿ ಅಂತೇಳಿ ಆ ದೇಶದ ಮೇಲೆ ಶತ್ರುಗಳು ಹೋಗಿ ಮುತ್ತಿಗೆ ಹಾಕಿ ಆ ದೇಶನ ವಶಪಡಿಸ್ಕೊಳ್ತಾ ಇದ್ರು. ಮೂರನೇದು ದ್ವೇಷ, ಅಸೂಯೆಗಳಿಂದ ಒಂದು ಹಣಕ್ಕಾಗಿ, ಹೆಣ್ಣಿನ ಸುಖಕ್ಕಾಗಿ ಎಷ್ಟೋ ಯುದ್ಧಗಳು ನಡೆದೋಗಿದೆ ಜಗತ್ತಿನಲ್ಲಿ. ಆದರೆ ಈ ಒಂದು ಮಾಡರ್ನ್ ಕಂಪ್ಯೂಟರ್ ಟೆಕ್ನಾಲಜಿನಲ್ಲಿ ಧರ್ಮ, ಜಾತಿ, ಪಂಥದ ಮೇಲೆ ನಡೀತಾ ಇರೋದ್ರಿಂದ ಇಂಥ ಶತ್ರುಗಳು, ಅದು ಚೈನಾ ಆಗಿರ್ಬೋದು, ಪಾಕಿಸ್ತಾನನೇ ಆಗಿರ್ಬೋದು, ಅವ್ರು ಯಾರು ಭಾರತದ ದೇಶಕ್ಕೆ ಒಳಗೆ ಬರಬಾರ್ದು, ಬಂದರೆ ಅವರು ಇಲ್ಲಿಂದ ಇರಬಾರ್ದು. ಆ ಒಂದು ದಿಶೆಯಲ್ಲಿ ರಾಜ ಮಹಾರಾಜ್ ಯೂಸ್ ಮಾಡ್ತಿದ್ದಂಥ ಕೆಲವು ತಂತ್ರ ಪ್ರಯೋಗಗಳನ್ನು ನಾನು ಇವತ್ತು ಪ್ರತಿಯೊಬ್ಬ ನಮ್ಮ ಭಾರತ ದೇಶ ಪ್ರಜೆಗಳು ಮಾಡಲೇಬೇಕು. ಈ ನಮ್ಮ ಸರಳ ವಾಹಿನಿಯ ವೀಕ್ಷಕ ಬಾಂಧವರನ್ನ ಕೇಳೋದಿಷ್ಟೇ, ನಮ್ಮ ಸಹೋದರರು, ನಮ್ಮಂತೆ ಇರುವಂಥ ಮಕ್ಕಳುಗಳು ಇವತ್ತು ಗಡಿಯಲ್ಲಿ ಸತ್ತೋಗಿದ್ದಾರೆ. ಸಾವಿರಾರು ಜನ ಬಾಂಬ್ ಬ್ಲಾಸ್ಟಲ್ಲಿ ಸತ್ತೋಗಿದ್ದಾರೆ. ನಾಳೆ ನಮ್ಮ ಮಕ್ಕಳ ಗತಿ, ನಮ್ಮ ಗತಿ ಏನಂತ ಚಿಂತನೆ ಮಾಡೋದಾಗಿದ್ದರೆ ಇವತ್ತು ನಾನು ಹೇಳುವಂಥ ಮುದ್ರಾ ಮಂತ್ರ ತಂತ್ರವನ್ನು ಮಾಡಿದ್ದೆ ಆದರೆ ಇವತ್ತು ನಮ್ಮ ದೇಶಕ್ಕೆ ಮುತ್ತಿಗೆ ಹಾಕುವಂಥ ಶತ್ರುಗಳು ಏನಿದಾರೋ ಅವರು ಎಲ್ಲಿದ್ದರೂ ಹಾಗೆ ಸ್ತಂಭನ ಆಗಿಬಿಡ್ಬೇಕು. ಅವ್ರ ದೇಶಕ್ಕೆ ಹೋಗಲೇಬಾರ್ದು, ಇಲ್ಲೇ ನೆಲಸಮ ಆಗಿಬಿಡ್ಬೋದು, ಬಾಂಬ್ ಹಾಕಬಾರ್ದು, ಯುದ್ಧ ಮಾಡಬಾರ್ದು, ಬಟ್ ಅವ್ರು ನಿರ್ಜೀವವಾಗಿ ಸತ್ತೋಗ್ಬೇಕು ಅಲ್ಲಿ. ಆ ಥರ ಪ್ರತಿಯೊಬ್ಬರನ್ನು ನಾನು ಇವತ್ತು ಹೇಳುವಂಥ ಮಂತ್ರ ಮುದ್ರೆ ಮಾಡಿದ್ದೇ ಆದರೆ ನಮ್ಮ ರಾಷ್ಟ್ರ ಸುರಕ್ಷವಾಗಿರ್ತದೆ. ಪ್ರತಿಯೊಬ್ಬ ಪ್ರಜೆದು ಒಂದು ಧ್ಯೇಯ, ಉದ್ದೇಶ, ಗುರಿ ಆಗಬೇಕು. ಮತ್ತು ಈಗ ಏನು ಶತ್ರುಗಳು ದಾಳಿ ಆಗ್ತಿದೋ ಅದನ್ನು ತಡೆಗಟ್ಟಕ್ಕೆ ನಾನು ಇವತ್ತು ಮತ್ತು 2-3 ಎಪಿಸೋಡ್ನಲ್ಲಿ ಶತ್ರುಗಳನ್ನ ಸ್ತಂಭನ ಮಾಡೋದು ಹೇಗೆ, ಅಕಸ್ಮಾತ್ ಒಳಗೆ ಬಂದಿದ್ದರೆ ಅವನ ಪಲಾಯನ ಉಚ್ಚಾಟನೆ ಮಾಡೋದು ಹೇಗೆ, ಅವ್ರು ಯೂಸ್ ಮಾಡೋ ಆಯುಧಗಳು ವರ್ಕ್ ಆಗ್ತಿರೋಂಗೆ ಮಾಡೋದು ಹೇಗೆ, ಇನ್ಯಾಕ್ಟಿವ್ ಮಾಡೋದು ಆ ಅಸ್ತ್ರಗಳನ್ನು, AK-47 ಇರ್ಬೋದು, ಬಾಂಬ್ಗಳಿರ್ಬೋದು, ಅದು ಯಾವುದು ಕೂಡ ನಮ್ಮ ದೇಶದಲ್ಲಿ ಯಾವ ಕಾರಣದಲ್ಲೂ ಬಿದ್ದರೂ ಕೂಡ ಅಪಾಯ ಆಗಬಾರ್ದು, ಇನ್ಯಾಕ್ಟಿವ್ ಆಗ್ಬೋದು. ಅದರಿಂದ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜ ಏನು ಮಾಡ್ತಿದ್ರು, ಶತ್ರುನ ಸ್ತಂಭನ ಮಾಡ್ತಿದ್ರು. ಅವ್ರು ಬಂದರೆ ಅಲ್ಲೇ ಕೈಕಾಲೆಲ್ಲ ಸೇದೋಗ್ಬಿಡ್ತಾಯಿತ್ತು. ಆ ವಿದ್ಯೆ ಇವತ್ತು ನಾನು ಹೇಳ್ಕೊಡ್ತೀನಿ. ಶತ್ರುಗಳು ಏನಾದ್ರು ಬಂದಿದ್ರೆ ಅವ್ರು ಮತ್ತೆ ವಾಪಸ್ ಹೊಟ್ಟೋಗ್ಬೇಕು, ಅವ್ರ ಫಲಾಯನ ಉಚ್ಚಾಟನೆ ಆಗಬೇಕು. ಅವ್ರು ತಂದಂಥ ಆಯುಧಗಳು ಯಾವುದು ಫಲ ಸಿಗಬಾರ್ದು, ಯೂಸ್ ಮಾಡೋಂಥ ಆಯುಧಗಳು, ಎಕ್ವಿಪ್ಮೆಂಟ್ಸು ಯಾವುದು ಕೂಡ ಆ್ಯಕ್ಟಿವ್ ಆಗಬಾರ್ದು. ಈ 3 ವಿದ್ಯೆ ನಾನು ಇವತ್ತು ನಮ್ಮೆಲ್ಲ ಜನರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಒಂದು, ಶತ್ರುಗಳನ್ನು ಸ್ತಂಭನ ಮಾಡೋದು, ಉಚ್ಚಾಟನೆ ಮಾಡೋದು, ಅವ್ರು ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್, ಆಯುಧಗಳು ನಿಷ್ಫಲ ಆಗಬೇಕು. ಈ 3 ನಾವು ದಿನನಿತ್ಯ ಮಾಡಿದ್ದೇ ಆದರೆ ನಮ್ಮ ದೇಶ ಸಂರಕ್ಷಣೆ ಆಗ್ತದೆ, ಶತ್ರುಗಳಿಂದ ದೂರ ಇರ್ತದೆ ನಮ್ಮ ರಾಷ್ಟ್ರ ಅಂತ ನನ್ನ ಒಂದು ಅನಿಸಿಕೆ. ಓಕೆ ಗುರುಜಿ, ಅಂದರೆ ಶತ್ರು ಸ್ತಂಭನ ಮಾಡುವಂತಹ ಪ್ರಯೋಗಗಳು ಹೇಗೆ ಕಾರ್ಯ ನಿರ್ವಹಿಸುತ್ತೆ ಅಂತ, ಯಾವೆಲ್ಲ ರಾಜರು ಈ ಪ್ರಯೋಗವನ್ನು ಮಾಡ್ತಾ ಇದ್ರು, ಯಾವೆಲ್ಲ ಪ್ರಯೋಗವನ್ನು ಮಾಡಿ ಸಫಲರಾಗಿದ್ದಾರೆ? ನೋಡಿ, ಇದರಲ್ಲಿ ಯಾರೂ ಕೂಡ ಫೇಲ್ಯೂರ್ ಆಗಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ರಾಜ ಮಹಾರಾಜಗಳು ಯಾವಾಗ ಅವ್ರಿಗೆ ಕಪ್ಪ ಕಾಣಿಕೆ ಕೊಡೋಕ್ಕಾಗ್ತಿರ್ಲಿಲ್ಲ, ಯಾವಾಗ ಅವರ ದೇಶ ಸಂಪತ್ತನ್ನು ಇನ್ನೊಬ್ರು ಕೊಡಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಒಂದು ಮೈತ್ರಿ ಅಂದರೆ ಮಿತ್ರತ್ವ, ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಇಲ್ಲ ಯುದ್ಧ ಮಾಡಬೇಕು. ಆಗ ಅವ್ರೇನು ಮಾಡ್ತಾಯಿದ್ರು, ಇವತ್ತಿನ ಮಂತ್ರ ಏನು ಹೇಳ್ತೀನೋ ಮತ್ತು ನಾಳೆ ಮಂತ್ರ ಭಾಳ ಪವರ್ಫುಲ್. ಇದನ್ನು ಸಾಧನೆ ಮಾಡಿ ಸಿದ್ಧಿ ಮಾಡಿಕೊಂಡು ಅಕಸ್ಮಾತ್ ಶತ್ರುಗಳು ಪುರ ಪ್ರವೇಶ ಮಾಡ್ತಿದ್ದ ಹಾಗೆ, ಊರಿಗೆ ಒಳಗೆ ಬರ್ತಿದ್ದಾಗೇ ಈ ಮಂತ್ರದಿಂದ ಅವ್ರನ್ನ ಸ್ತಂಭನ ಮಾಡಿಬಿಡ್ತಾಯಿದ್ರು, ಹಿಪ್ನೋಟೈಸ್ ಮಾಡಿಬಿಡ್ತಾಯಿದ್ರು. ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ, ಕೈಕಾಲು ಅಲ್ಲಾಡ್ಸೋಕ್ಕಾಗ್ತಿರ್ಲಿಲ್ಲ, ಕಾಲಲ್ಲಿ ಚಲನವಲನಗಳನ್ನು ಬಂದ್ ಮಾಡಿಬಿಡ್ತಾಯಿದ್ರು. ಸ್ತಂಭನ ಪ್ರಯೋಗ ಅಂತೇಳಿ. ಸ್ತಂಭನ ಅಂದರೆ ಅಲ್ಲಾಡ್ಸೋಕ್ಕೆ ಆಗಲ್ಲ. ಈ ಥರ ಪ್ರಯೋಗ ಮಾಡಿ ಸೈನಿಕರುಗಳಲ್ಲಿ ಭಯ ಹುಟ್ಟಿಸ್ತಾಯಿದ್ರು. ಓ, ಈ ದೇಶ ಬೇಡ, ಈ ರಾಜ್ಯ ಬೇಡ, ಈ ರಾಜ್ಯನೇ ಬೇಡ, ಓ ಇಲ್ಲಿ ನಮಗೇನೋ ಒಂಥರ ಆಗ್ತಿದೆ ಅಂತ. ಇಲ್ಲಿ ಯಾವುದೋ ಒಂದು ದೈವಶಕ್ತಿ ಇದೆ, ಯುದ್ಧಶಕ್ತಿಗಿಂತ ದೈವಶಕ್ತಿ ಇದೆ ಅಂತ ಹೇಳಿ ಭಯಭೀತರಾಗಿ ವಾಪಸ್ ಹೋಗಿದ್ದು ಭಾಳಷ್ಟು ನಿದರ್ಶನಗಳಿವೆ. ಆದ್ದರಿಂದ ಕಾಳಿ ದೇವಿ ಆರಾಧನೆಯಿಂದ ಇದನ್ನು ಪ್ರಯೋಗ ಮಾಡಿ ತಡಿತಾ ಇದ್ರು ಅಂತ ಭಾಳಷ್ಟು ಕಡೆ ಉಲ್ಲೇಖನೆ ಇದೆ. ಅದಕ್ಕೆ ಪರಶುರಾಮರ ಒಂದು ಗ್ರಂಥದಲ್ಲಿ ರುದ್ರಯಾಮಳ ತಂತ್ರಸಾದಲ್ಲಿ ಶತ್ರುಸ್ತಂಭನ, ಶತ್ರುಪಲಾಯನ, ಶಸ್ತ್ರ ಸ್ತಂಭನ ಆಯುಧಗಳನ್ನು
ಸ್ತಂಭನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಉಲ್ಲೇಖನ ಕೊಟ್ಟಿದ್ದಾರೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಶತ್ರು ಸ್ತಂಭನವನ್ನ ಮಾಡುವುದು ಮುಖ್ಯವಾಗಿರುತ್ತೆ. ಅವರು ಯಾವ ರೀತಿಯಾದಂಥ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ, ಆ ಅಸ್ತ್ರವನ್ನ ನಿಶಸ್ತ್ರವಾಗಿ ಮಾಡುವುದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ರಿ. ಈ ರೀತಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕಾಗತ್ತೆ ಗುರುಜಿ? ಯಾವೆಲ್ಲ ತಂತ್ರವನ್ನ ಪ್ರಯೋಗ ಮಾಡಬೇಕಾಗತ್ತೆ? ನೋಡಿ, ನಮ್ಮ ಊರಿಗೆ ಶತ್ರುಗಳೇನೋ ಬಂದ್ಬಿಟ್ಟು ಮಾರ್ಕೆಟಲ್ಲಿ, ಸಿನಿಮಾ ಥಿಯೇಟ್ರಲ್ಲಿ ಅಥವಾ ಯಾವುದೋ ಜನಸಂದಣಿ ಜಾಗದಲ್ಲಿ ಬಾಂಬ್ ಬಿಡೋದಾಗಿದ್ದರೆ, ಅಥವಾ ನಮ್ಮ ಜಿಲ್ಲೆನೇ ತೊಂದರೆ ಕೊಡೋದಾದರೆ, ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ತೊಂದರೆ ಕೊಡೋದಾದರೆ, ಪ್ರತಿಯೊಬ್ಬರೂ ರಾಷ್ಟ್ರಕ್ಕೋಸ್ಕರ ನಾವೇನು ಮಾಡಲಿಲ್ಲ ಅಂದರೂ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಂತ್ರ ಜಪ ಮಾಡಬೇಕು ಅಂತ ನನ್ನೊಂದು ಕೋರಿಕೆ. ಪ್ರತಿಯೊಬ್ಬರು ಕೂಡ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದನ್ನು ಮಾಡಿಬಿಟ್ರೆ ಇಡೀ ಊರೇ ಸೇಫ್ ಆಗಿಬಿಡುತ್ತೆ. ಇಡೀ ರಾಜ್ಯದಲ್ಲಿ ಯಾರೊಬ್ಬರು ಇದು ಮಾಡಿದ್ರೆ ಇಡೀ ರಾಜ್ಯಕ್ಕೆ ಸೇಫ್ ಆಗುತ್ತೆ. ನಮ್ಮ ದೇಶದ ಎಲ್ಲ ಜನ ಇದನ್ನು ಮಾಡಿಬಿಟ್ಟಾರೆ, ಇಡೀ ಜಗತ್ತಿನಲ್ಲಿ ಯಾರೂ ನಮ್ಮ ಇಂಡಿಯಾ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ಮಾಡಬೇಕಷ್ಟೆ. ಅದರಿಂದ ನಾನೀಗ ಒಂದು ತೋರಿಸುವಂಥ ಒಂದು ವಿಶೇಷವಾದಂಥ ಮುದ್ರೆ, ಮಂತ್ರ ಮತ್ತು ತಂತ್ರವನ್ನು ಮಾಡಿದ್ದೇ ಆದರೆ ಅತಿ ಶೀಘ್ರದಲ್ಲಿ, ಅಂದರೆ ವಿತಿನ್ 1 ವೀಕಲ್ಲೇ ಯಾರೇ ನಮ್ಮ ದೇಶಕ್ಕೆ ಶತ್ರುಗಳಂತ ಬರ್ತಾರೋ ಅವನು ಯಾರು ಥರಾದ್ರೂ ಒಳಗೆ ಪ್ರವೇಶ ಮಾಡ್ಬೋದು. ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇನ್ಯಾವುದೇ ದೇಶಗಳಾಗಿರ್ಬೋದು. ಆದರೆ ಒಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬರಬೇಕು ಅಂತ ಬಂದವರು ಪ್ಲ್ಯಾನ್ ಮಾಡಿದ್ರು ಕೂಡ ಹಾಗೆ ನಿಂತ್ಕೋತು. ಇದು ಪುರಾಣ ಕಾಲದಲ್ಲಿ ಬಂದಂಥ ಶಕ್ತಿ ಮಂತ್ರಗಳು. ಇವೆಲ್ಲ ಪ್ರಾಕ್ಟೀಸ್ ಮಾಡಿ ಸಾಧನೆ ಮಾಡಿ ಪ್ರೂವ್ ಆಗಿರುವಂಥ ಮಂತ್ರಗಳು. ಶ್ರದ್ಧೆ ಬೇಕು, ಭಕ್ತಿ ಬೇಕು. ಇವೆರಡನ್ನ ಮಾಡಿದ್ದೇ ಆದರೆ ನಮ್ಮ ದೇಶದ ಶತ್ರುಗಳನ್ನು ಹೊರಗಾಕ್ಬೋದು. ಶತ್ರು ಹೊರಗಡೆನೇ ಬರಬೇಕು ಅಂತ ಏನಿಲ್ಲ, ನಮ್ಮ ದೇಶದ ಒಳಗಡೆ ಇರುವಂಥ ಭಾಳಷ್ಟು ಜನ ಶತ್ರುಗಳಿದ್ದಾರೆ. ಅಂಥ ಶತ್ರುಗಳನ್ನು ನಾಶ ಮಾಡ್ಬೋದು ನಾವು. ಮಾರಣ ಮಾಡ್ಬೋದು, ಮಾರಣ ಪ್ರಯೋಗ ಮಾಡ್ಬೋದು, ಸ್ತಂಭನ ಪ್ರಯೋಗ ಮಾಡ್ಬೋದು, ಉಚ್ಚಾಟನ ಪ್ರಯೋಗನೂ ಮಾಡ್ಬೋದು. ನಾನು ಇಲ್ಲಿ 3 ಹೇಳ್ಕೊಡು. ಮಾರಣ ಹೇಳಲ್ಲ, ಸ್ತಂಭನ, ಉಚ್ಚಾಟನ ಮತ್ತು ಇನ್ಯಾಕ್ಟಿವ್ ಅವರು ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್. ಬಾಂಬು ಬ್ಲಾಸ್ಟ್ ಆಗಬಾರ್ದು, AK-47 ಮಚ್ಚು ಲಾಂಗ್ ಯಾವುದೂ ವರ್ಕ್ ಆಗಬಾರ್ದು ಅವ್ರ ಕೈಯಿಂದ. ಆ ಥರದ್ದು ನಾನು ಇವತ್ತು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶತ್ರುಗಳು ನಮ್ಮನ್ನೇನೋ ಒಳಗೆ ಬಂದಿದ್ದರೆ ಅವ್ರ ಕೈ ಕಾಲೆಲ್ಲ ಸೇದೋಗ್ಬಿಡ್ಬೇಕು, ಅವ್ರಿಗೆ ಬಾಡಿ ಪೂರ್ತಿ ಡಿಸೇಬಲ್ ಆಗಿಬಿಡ್ಬೇಕು. ಅದಕ್ಕೆ ಸ್ತಂಭನ ಅಂತ ಹೇಳ್ತಾರೆ. ಅದಕ್ಕೊಂದು ಮುದ್ರೆ ಇದೆ ನೋಡಿ. ನಮ್ಮ 2 ಹಸ್ತಗಳಲ್ಲಿ ಬಲಗೈನ ಹೆಬ್ಬೆಟ್ಟ ಮೇಲೆ ಬಲಗೈನ ತೋರ್ಬೆರಳಿಡಬೇಕು, ಎಡಗೈನ ಹೆಬ್ಬೆಟ್ಟ ಮೇಲೆ ಎಡಗೈನ ತೋರ್ಬೆರಳಿಡಬೇಕು. ಇದಕ್ಕೆ ಜ್ಞಾನ ಸರಸ್ವತಿ ಮುದ್ರಾ ಅಥವಾ ಜ್ಞಾನ ಮುದ್ರಾ ಅಂತ ಕರೀತಾರೆ. ಈ ರೀತಿ ಮಾಡಬೇಕು. ಮೊದಲು ಇದನ್ನು ಮಾಡಿಬಿಟ್ಟು ನೋಡಿ, ಒಂದಕ್ಕೊಂದು ಜಾಯಿನ್ ಮಾಡಬೇಕು. ಇದು ಬಂಧನ, ಸ್ತಂಭನ ಅಂತ ಕರೀತಾರೆ ನೋಡಿ. ಹೀಗೆ ಮಾಡಬೇಕು, ಈ ರೀತಿ ಮಾಡಬೇಕು. ಹೀಗೆ ಈ ರೀತಿ ಮಾಡಿಕೊಂಡ್ರೆ ಶತ್ರುಗಳನ್ನು ಸ್ತಂಭನ ಮಾಡೋದು, ಬಂಧನ ಮಾಡೋದು, ಕಟ್ಟಾಕೋದು ಅಂತ ಅರ್ಥ. ಈ ಮುದ್ರೆ ಮಾಡಿಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾವು ಮಂತ್ರ ಹೇಳಬೇಕು. ಈ ಮಂತ್ರ: ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಣಿ ಮಮ ರಾಷ್ಟ್ರ ಶತ್ರು ಸೈನ್ಯಂ ಸ್ತಂಭನಂ ಕುರು ಕುರು ಸ್ವಾಹ. ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಿಣಿ ಮಮ ರಾಷ್ಟ್ರ ಶತ್ರು ಸೈನ್ಯಂ ಸ್ತಂಭನಂ ಕುರು ಕುರು ಸ್ವಾಹ. ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಿಣಿ ಮಮ ರಾಷ್ಟ್ರ ಶತ್ರು ಸೈನ್ಯಂ ಸ್ತಂಭನಂ ಕುರು ಕುರು ಸ್ವಾಹ. ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಿಣಿ ಮಮ ರಾಷ್ಟ್ರ, ಮಮ ಅಂದರೆ ನಮ್ಮ ದೇಶದ ಶತ್ರು ಸೈನ್ಯ ಸ್ತಂಭನಂ ಕುರು ಕುರು ಸ್ವಾಹ. ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಿಣಿ ಮಮ ರಾಷ್ಟ್ರ ಶತ್ರು ಸೈನ್ಯ ಸ್ತಂಭನಂ ಕುರು ಕುರು ಸ್ವಾಹ ಅಂತೇಳಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಈ ಮಂತ್ರನ ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೇಳಿಬಿಟ್ಟ ಅಂತಂದರೆ ನಮ್ಮ ದೇಶಕ್ಕೆ ಯಾರು ಬಂದಿದ್ದಾರೋ ಶತ್ರುಗಳು, ಅಥವಾ ನಮ್ಮ ದೇಶ ಒಳಗೆ ಇರುವಂಥ ಗುಪ್ತ ಶತ್ರುಗಳು ಇದ್ರೂ ಕೂಡ ಅವರೆಲ್ಲ ಇನ್ಆ್ಯಕ್ಟಿವ್ ಆಗಿಬಿಡ್ತದೆ. ಇಂಥದ್ದು ಒಂದು 10,000 ಜನ, 1,00,000 ಜನ ಜಪ ಮಾಡಿಬಿಟ್ರೆ ಸಾಮೂಹಿಕ ಜಪ ಆಗಿಬಿಡುತ್ತೆ. ಏನು ಪವರ್ ಇರುತ್ತೆ ಗೊತ್ತಾ? ನಮ್ಮ ದೇಶದ ಸುರಕ್ಷಣೆ ಆಯಿತು, ನಮ್ಮ ಊರು ಸುರಕ್ಷಣೆ ಆಯಿತು, ನಮ್ಮ ರಾಜ್ಯ ಸುರಕ್ಷಣೆ ಆಗಿದೆ ಅಂದರೆ ಜಿಲ್ಲೆಗಳು, ತಾಲೂಕುಗಳು, ಹೋಬಳಿಗಳು, ಗ್ರಾಮಗಳು ಸಂರಕ್ಷಣೆ ಆಗಿರ್ತದೆ.
ಆದ್ದರಿಂದ ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಣಿ ಮಮ ರಾಷ್ಟ್ರ ಶತ್ರು ಸೈನ್ಯಂ ಸ್ತಂಭನಂ ಕುರು ಕುರು ಸ್ವಾಹ ಅಂಥೇಳಿ ಮಾಡಬೇಕು. ಮಂತ್ರ ಇದು, ಮುದ್ರಾ ಇದು. ತಂತ್ರ ಏನು? ಕರಿ ಎಳ್ಳು ತಗೋಬೇಕು, ಕಪ್ಪು ಎಳ್ಳು, ತಿಲ, ಒಂದು ಇಡೀ ಎಳ್ಳು ಅಥವಾ 2 ಚಮಚ ಎಳ್ಳು ಕೈಲಿಟ್ಕೊಂಡು ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಣಿ ಮಮ ರಾಷ್ಟ್ರ ಶತ್ರು ಸೈನ್ಯ ಸ್ತಂಭನಂ ಕುರು ಕುರು ಸ್ವಾಹ. ಓಂ ನಮಃ ಕಾಳರಾತ್ರಿ ತ್ರಿಶೂಲಧಾರಣಿ ಮಮ ರಾಷ್ಟ್ರ ಶತ್ರು ಸೈನ್ಯ ಸ್ತಂಭನಂ ಕುರು ಕುರು ಸ್ವಾಹ ಅನ್ನೋ ಮಂತ್ರ ಹೇಳಿಬಿಟ್ಟು ಆ ಎಳ್ಳನ್ನು ಒಂದು ಅಗ್ಲಾಗಿರೋ ಪಾತ್ರೆ ತೊಗೊಳ್ಳೋದು, ತಟ್ಟೆ ಅಥವಾ ಪಾತ್ರೆ, ಒಂದು ಚೊಂಬಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ತರ್ಪಣ ಬಿಟ್ಬಿಟ್ಟಾದರೆ ಸ್ತಂಭನ ಆಗ್ಬಿಡ್ತಾರೆ. ಇಲ್ಲಿ ಮಮ ಅಂತ ಹೇಳ್ತೇವೆ ನಾವು. ಮಮ ಅಂದರೆ ನನ್ನ ರಾಷ್ಟ್ರ, ನನ್ನ ದೇಶ, ನನ್ನ ಕಂಟ್ರಿ. ಶತ್ರು ಸೈನ್ಯ, ಒಬ್ಬ ಇಬ್ಬಲ್ಲ, ಸೈನ್ಯ ಅಂದರೆ ಕಂಪ್ಲೀಟ್ ಆರ್ಮಿ, ಗ್ರೂಪ್ ಆಫ್ ಪೀಪಲ್. ಆ ಶತ್ರು ಸೈನ್ಯ ಸ್ತಂಭನಂ ಕುರು ಕುರು ಸ್ವಾಹ ಅಂತ ಹೇಳ್ತಾರೆ. ಅದರಿಂದ ಎಳ್ಳು ತಗೊಳ್ಳೋದು, ಈ ಮಂತ್ರ ಹೇಳ್ಬಿಟ್ಟು ಒಂದು ತಟ್ಟೆಲಿ ನೀರು ಹಾಕ್ಬಿಟ್ಟು ನೀರಿನ ಮೇಲೆ ಬಿಡ್ತಾ ಎಳ್ಳೆಲ್ಲ ತರ್ಪಣ ಬಿಡ್ತೀವಲ್ಲ, ಹಾಗೆ ಬಿಟ್ಬಿಟ್ಟ ಅಂತಂದರೆ ಅದು ಎಂತಲ್ಲೇ ಇರಲಿ ಅವನು, ಈ ದೇಶದ ಹವಾ, ಈ ದೇಶದ ಪ್ರಜೆಗಳು ಮಾಡಿದಂಥ ಪ್ರಾರ್ಥನೆ, ಈ ದೇಶದ ಈ ಪ್ರಜೆಯ ದುಃಖ ಅವನು ತಟ್ಟಿಬಿಡುತ್ತೆ. ಈ ಪ್ರಾರ್ಥನೆ ಮೂಲಕ ಅವನ ಸ್ತಂಭನ ಆಗುತ್ತೆ, ದುಃಖದ ಮೂಲಕ ಅವನಿಗೆ ತೊಂದರೆ ಆಗುತ್ತೆ. ಹೀಗೆ ಈ ಒಂದು ವಿಧಿವಿಧಾನ ಮಾಡಿದ್ದೇ ಆದರೆ ಶತ್ರುಗಳು ಇದ್ದ ಜಾಗದಲ್ಲಿ ಕೈಕಾಲು ಸೇದೋಗ್ಬಿಡುತ್ತೆ. ಇದು ವಿಶೇಷ. ಇದು ರಾಜರ ಹಿಂದೆ ಕಾಲದಲ್ಲಿ ಮಾಡ್ತಿದ್ದು ಅಂತ ಮಂತ್ರ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ನಮ್ಮ ದೇಶವನ್ನ ಸಂರಕ್ಷಣೆ ಮಾಡಿಕೊಳ್ಳುವಲ್ಲಿ ಮುದ್ರಾ ಮಂತ್ರ ತಂತ್ರದ ಪ್ರಯೋಗ ಮಾಡಿ ಸೈನಿಕರನ್ನ ಅಂದ್ರೆ ಶತ್ರು ಸ್ತಂಭನ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ಓಕೆ ವೀಕ್ಷಕರೇ, ಗುರೂಜಿಯವರು ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢಶಾಲೆ ಆರಂಭ ಮಾಡ್ತಾ ಇದ್ದಾರೆ. ಇದು ಉಚಿತ ವಸತಿ ಶಿಕ್ಷಣ ಶಾಲೆ ಆಗಿರೋದ್ರಿಂದ ಬಡ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡಿಬಹುದು. ಜೊತೆಗೆ ಶಿಕ್ಷಕರ ಅವಶ್ಯಕತೆಯೂ ಕೂಡ ಈ ವಿದ್ಯಾಸಂಸ್ಥೆಗಿದೆ. ಹೀಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವಿದ್ಯಾಸಂಸ್ಥೆಯ ಬಗ್ಗೆ ವಿವರವನ್ನ ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.